ಇವರು IPL ಬಗ್ಗೆ ಆಲೆ ಮಾತುಕತೆಗಳು ಸ್ಟಾರ್ಟ್ ಆಗಿದೆ ಅಂತ ಹೇಳಬಹುದು. ಹಾರ್ದಿಕ್ ಪಾಂಡ್ಯ ವಿಚಾರದಲ್ಲಾಗಿರೋದು, ಶಿವಮ್ ದುಬೆ ವಿಚಾರದಲ್ಲಾಗಿರೋದು, ಮತ್ತೆ ಇಲ್ಲಿ ಅಶುತೋಷ್ ಶರ್ಮಾ ಅವರ ವಿಚಾರದಲ್ಲಾಗಿರೋದು, ಮತ್ತೆ ನಿಮಗೆ ಆಯುಷ್ ಮಾತ್ರೆ ಅವರ ವಿಚಾರದಲ್ಲಾಗಿರೋದು, ದೊಡ್ಡ ದೊಡ್ಡ ಪ್ಲೇಯರ್ಸ್ಗಳು ಟ್ರೇಡ್ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಬಹುದು. ಯಾವ್ಯಾವ ಟೀಮ್ ಇಂಟ್ರೆಸ್ಟ್ ತೋರಿಸ್ತಾ ಇದೆ ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಅನಾಲಿಸಿಸ್. ಗುರು, ಹಾರ್ದಿಕ್ ಪಾಂಡ್ಯ ಎಂತ ಬಿಗ್ ನೇಮ್ ಅಂತ ಕೇಳಿದ್ರೆ, ಒಂದು ಟೀಮ್ ಹಾರ್ದಿಕ್ ಪಾಂಡ್ಯ ಏನಾದ್ರು ಇಟ್ಕೊಂಡಿದ್ದಾರೆ ಅಂತ ಆ ಟೀಮ್ ಅಷ್ಟು ಕ್ವಾಲಿಟಿಯಾಗಿ ಕಾಣುವಂಥ ಟೀಮ್ ಯಾವುದೂ ಇರಲ್ಲ. ಯಾಕಂದರೆ ನೆಕ್ಸ್ಟ್ ಸೀಸನಿಂದ ಇಂಪ್ಯಾಕ್ಟ್ ಪ್ಲೇಯರ್ನೂ ಕೂಡ ತೆಗೆದಾಕ್ತಾರೆ ಅನ್ನೋ ಒಂದು ಅಪ್ಡೇಟ್ಗಳು ಬರ್ತಾ ಇದೆ. ಅಪ್ಡೇಟ್ಗಳಲ್ಲಿ ಏನಾರು ನಿಜ ಆದರೆ, ಇಂಪ್ಯಾಕ್ಟ್ ಪ್ಲೇಯರ್ ಏನಾರು ಇಲ್ಲದೆ ಹೋದರೆ ಹಾರ್ದಿಕ್ ಪಾಂಡ್ಯ ಅಂತ ಆಲ್ರೌಂಡರ್ಸ್ಗಳಿಗೆ ಸಖತ್ ಡಿಮ್ಯಾಂಡ್ ಇರುತ್ತೆ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ಹಾರ್ದಿಕ್ ಪಾಂಡ್ಯ ಅಂತ ಬೌಲರ್ಗಳು ಮತ್ತು ಬ್ಯಾಟ್ಸ್ಮನ್ಗಳು ಸಿಗೋದೇ ಕಷ್ಟ. 4 ಓವರ್ ಜನಿನ್ ಬೌಲಿಂಗ್ ಮಾಡ್ತಾರೆ, 4 ಓವರ್ ಸಖತ್ತಾಗಿ ಬೌಲಿಂಗ್ ಕೂಡ ಮಾಡ್ತಾರೆ, ಮತ್ತು ಬ್ಯಾಟಿಂಗಲ್ಲಂತೂ ಕೇಳಲೇಬೇಡಿ, ಅದ್ದೂರಿಯಾಗಿ ಬ್ಯಾಟಿಂಗ್ ಆಡ್ತಾರೆ ಹಾರ್ದಿಕ್ ಪಾಂಡ್ಯ ಅವರು. ಈಗೇನಪ್ಪ ಅಪ್ಡೇಟ್ಗಳು ಬರ್ತಾ ಇದೆ ಅಂತ ಹೇಳಿದ್ರೆ, CSK ಅವರು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಹಾರ್ದಿಕ್ ಪಾಂಡ್ಯ ಬಗ್ಗೆ ಅಂತ. ಹಾರ್ದಿಕ್ ಪಾಂಡ್ಯ ಅವರು ಏನಾದ್ರು CSKಗೆ ಹೋದರೆ ಸಖತ್ತಾಗಿರುತ್ತೆ ಅಂತ ಹೇಳೋದು. ಆದರೆ ಮುಂಬೈ ಇಂಡಿಯನ್ಸ್ ಅವ್ರಿಗೆ, ಅವರು ಗುಜರಾತ್ ಟೈಟನ್ಸಲ್ಲಿ ಕಪ್ ಗೆದ್ದಂಥ ಹಾರ್ದಿಕ್ ಪಾಂಡ್ಯ ಒಂದು ವರ್ಷ ಫೈನಲ್ಗೆ ಕರ್ಕೋದ್ರು, ಒಂದು ವರ್ಷ ಕಪ್ ಗೆದ್ರು. ಆ ಟೀಮಲ್ಲಿದ್ದಂಥ ಹಾರ್ದಿಕ್ ಪಾಂಡ್ಯನ ಕರ್ಕೊಬಂದು ಇಲ್ಲಿ ಮುಂಬೈ ಇಂಡಿಯನ್ಸ್ ಅವ್ರಿಗೆ ರೋಹಿತ್ ಶರ್ಮನ ಕ್ಯಾಪ್ಟನ್ಶಿಪ್ಪಿಂದ ಇಳಿಸಿ ಇಲ್ಲಿ ಕ್ಯಾಪ್ಟನ್ಶಿಪ್ನ ಕೊಡ್ತಾರೆ ಹಾರ್ದಿಕ್ ಪಾಂಡ್ಯ ಅವ್ರಿಗೆ. ಅಷ್ಟು ಮೊದಲನೇ ಸೀಸನ್ನು ಚೆನ್ನಾಗಾಯಿತು, ಪ್ಲೇ ಆಫ್ ಕೂಡ ಹೋಗ್ತಾರೆ, ಸೋಲ್ತಾರೆ ಅಂತಲೇ ಹೇಳ್ಬೋದು. ಅಲ್ಲಿ ಪಂಜಾಬ್ ಅಗೇನ್ಸ್ಟ್ ಸೋಲ್ತಾರೆ. RCB ಅವರು 2025 ಫಸ್ಟ್ ಸತಿ ಸೋತಾಗ ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಕ್ಯಾಪ್ಟನ್ ಆಗಿದ್ರು ಅಂತಲೇ ಹೇಳ್ಬೋದು. ಪ್ಲೇ ಆಫ್ ಬಂದು ಸೋಲ್ತಾರೆ. ಆದರೆ ಈ ಸೀಸನ್ ಅಂತೂ ಸಖತ್ ವರ್ಸ್ಟಾಗಾಯಿತು ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು ಮತ್ತು ಮುಂಬೈ ಇಂಡಿಯನ್ಸ್ ಆಗಿರ್ಬೋದು. ಟೀಮಲ್ಲಂತೂ ಏನೂ ಚೆನ್ನಾಗಿರಲಿಲ್ಲ ಅಂತ ಹೇಳ್ಬೋದು. ಅಲ್ಲಿ ಬೂಮ್ರಾ ಅವ್ರಿಗೂ ಅಷ್ಟೇ, ಮತ್ತು ಹಾರ್ದಿಕ್ ಪಾಂಡ್ಯ ಅವರು, ಮತ್ತು ಇಲ್ಲಿ ಸೂರ್ಯಕುಮಾರ್ ಯಾದವ್ ಅವ್ರಿಗೆ, ರೋಹಿತ್ ಶರ್ಮಾ ಅವ್ರಿಗೆ ಏನು ಹೊಂದಾಣಿಕೆನೇ ಆಗ್ತಾ ಇರಲ್ಲ. ಇಲ್ಲಿ ಮುಂಬೈ ಇಂಡಿಯನ್ಸ್ ಬಿಡೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಆದರೆ ಮುಂಬೈ ಇಂಡಿಯನ್ಸ್ ಅವ್ರು ಏನಾದ್ರು ಹಾರ್ದಿಕ್ ಪಾಂಡ್ಯನ ಬಿಟ್ಟರೆ ಸಖತ್ ಲಾಸ್ ಆಗುತ್ತೆ. ಯಾಕಂತೇಳಿದ್ರೆ ಮುಂಬೈ ಇಂಡಿಯನ್ಸಲ್ಲಿ ಹಾರ್ದಿಕ್ ಪಾಂಡ್ಯ ಅಂತ ಪ್ಲೇಯರ್ ಇದ್ದರೆ ಯಾವುದೇ ಒಂದು ಟೀಮ್ಗಾಗಿರ್ಬೋದು ಸಖತ್ ಕ್ವಾಲಿಟಿನ ತಂದೆ ತರ್ತಾರೆ ಅಂತ ನಿಮಗೂ ಗೊತ್ತು, ನಮಗೆ ಗೊತ್ತು. ಆದರೆ ಶಿವಮ್ ದುಬೆನ ಕಳಿಸ್ಬೇಕು ಇಲ್ಲಿ ಅಂತ ಇಲ್ಲಿ CSK ಅವರು ಯೋಚನೆ ಮಾಡ್ತಾ ಇದ್ದಾರೆ. ಶಿವಮ್ ದುಬೆಗೆ ಒಬ್ಬರಿಗೆ ನಿಮಗೆ ಹಾರ್ದಿಕ್ ಪಾಂಡ್ಯನಂತೂ ಕೊಟ್ಬಿಡಲ್ಲ ನಿಮಗೆ ಇಲ್ಲಿ ಮುಂಬೈ ಇಂಡಿಯನ್ಸ್ ಅವರು. ಯಾಕಂತೇಳಿದ್ರೆ ಅಂಥ ದೊಡ್ಡ ಆಲ್ರೌಂಡರ್ ನಿಮಗೆ ಹಾರ್ದಿಕ್ ಪಾಂಡ್ಯ ಅವರು. ಆಯುಷ್ ಮಾತ್ರೆ ಹಾಗೂ ಇಲ್ಲಿ ಶಿವಮ್ ದುಬೆನ ಜೊತೆಗೆ ಕೇಳ್ತಾ ಇದ್ದಾರೆ ಮುಂಬೈ ಇಂಡಿಯನ್ಸ್ ಅವರು. ಇದನ್ನ ಡೀಲ್ ಆಯಿತು ಅಂತ ಹೇಳಿದ್ರೆ ಪರ್ಫೆಕ್ಟ್ ಆಗಿರುತ್ತೆ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ಆಯುಷ್ ಮಾತ್ರೆ ಅವರು ಲಾಸ್ಟ್ ಸೀಸನ್ ಸಖತ್ತಾಗಿ ಆಡಿದ್ರು. ಇಂಜುರಿ ಕಾರಣದಿಂದ ಅವರು ರೋಲ್ಡ್ ಔಟ್ ಆಯಿದ್ರು ಅಂತ ಹೇಳೋದು IPL ಅಲ್ಲಿ. ಅದಾದ್ಮೇಲೆ ಊರ್ಬಿಲ್ ಪಟೇಲ್ ಅವರು ಬಂದರು, ಮತ್ತು ಡೆವಾಲ್ಡ್ ಬ್ರೇವಿಸ್ ಅವರು ಆಡಿದ್ರು ಅಂತ ಹೇಳೋದು, ಸಖತ್ತಾಗಿ ಆಡಿದ್ರು. ಅದಕ್ಕೋಸ್ಕರ ಕಾರಣದಿಂದ ಆಯುಷ್ ಮಾತ್ರೆ ಹಾಗೂ ಶಿವಮ್ ದುಬೆನ ಕೇಳ್ತಾ ಇದ್ದಾರೆ ಮುಂಬೈ ಇಂಡಿಯನ್ಸ್ ಅವರು. ಹಾರ್ದಿಕ್ ಪಾಂಡ್ಯ ಅವರು CSKಗೆ ಹೋಗೋ ಚಾನ್ಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ರಾಹುಲ್ ಚಹರ್ ಬಗ್ಗೆ ಏನಪ್ಪ ಅಪ್ಡೇಟ್ ಅಂತ ಹೇಳಿದ್ರೆ, ರಾಹುಲ್ ಚಹರ್ ಮತ್ತು ಅಶುತೋಷ್ ಶರ್ಮಾ ಅವರು ಟ್ರೇಡಿಂಗ್ ನಡೆಯೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳೋದು. ಈ ಅಶುತೋಷ್ ಶರ್ಮಾ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ಇರೋ ಕಾರಣದಿಂದ ಕುಲ್ದೀಪ್ ಯಾದವ್ ಆಲ್ರೆಡಿ ನಿಮಗೆ ಅಲ್ಲೇ ಶಿಟ್ಟಿಂಗ್ ಹೋಗಿದ್ದಾರೆ. ವಿಪ್ರಾಜ್ ನಿಗಮ್ ಹಾಗೂ ಅಕ್ಷರ್ ಪಟೇಲ್ ಇರೋ ಟೀಮು ಇಲ್ಲಿ ನಿಮಗೆ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಅಂತ ಹೇಳೋದು. ನಿಮಗೆ ಒಳ್ಳೆ ಕ್ವಾಲಿಟಿ ಸ್ಪಿನ್ನರ್ ಕೂಡ ಸಿಗ್ತಾರೆ. ರಾಹುಲ್ ಚಹರ್ ಅವರು ಮುಂಬೈಗೆ ಆಡುವಾಗಂತ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ಅಂತ ಹೇಳೋದು. ಅಶುತೋಷ್ ಶರ್ಮಾ ಅವರು ಅಷ್ಟೊಂದೇನು ಯುಟಿಲೈಸ್ ಮಾಡ್ಕೊಳ್ಳಿಲ್ಲ ಈ ಸೀಸನ್ನು. ಅದಕ್ಕೋಸ್ಕರ CSK ಅವ್ರಿಗೆ ಒಳ್ಳೆ ಚಾನ್ಸ್ ಸಿಗುತ್ತೆ, ಫಿನಿಶ್ ಮಾಡೋಕ್ಕೆ ಒಬ್ಬ ಪ್ಲೇಯರ್ ಕೂಡ ಸಿಗ್ತಾರೆ. ಹಾರ್ದಿಕ್ ಪಾಂಡ್ಯ ಹಾಗೂ ಅಶುತೋಷ್ ಶರ್ಮಾ ಅವರು CSK ಟೀಮ್ಗೆ ಬಂದರು ಅಂತ ಹೇಳಿದ್ರೆ ಎನಿ ಡೈಲಿ ಸಖತ್ತಾಗಿ ಬ್ಯಾಟಿಂಗ್ ಲೈನಪ್ ಕೂಡ ಇಲ್ಲಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು. ಪ್ರಶಾಂತ್ ವೀರ್ ಆಗಿರ್ಬೋದು, ಮತ್ತು ಕಾರ್ತಿಕ್ ಶರ್ಮಾ ಆಗಿರ್ಬೋದು, ನಿಮಗೆ ಋತುರಾಜ್ ಗಾಯಕ್ವಾಡ್ ಆಗಿರ್ಬೋದು, ಸಂಜು ಸ್ಯಾಮ್ಸನ್ ಆಗಿರ್ಬೋದು, ಡೆವಾಲ್ಡ್ ಬ್ರೇವಿಸ್ ಆಗಿರ್ಬೋದು, ಸಖತ್ ಬ್ಯಾಟಿಂಗ್ ಡೆಪ್ತ್ ಕೂಡ ಇನ್ಕ್ರೀಸ್ ಆಗುತ್ತೆ. ಜೇಮಿ ಓವರ್ಟನ್ ಕೂಡ ಚೆನ್ನಾಗಿ ಮಾಡಿದ್ರು. ಲಾಸ್ಟ್ ಸೀಸನ್ ಸಖತ್ತಾಗಿ ಹೊಡೆತ ಬೀಳ್ತು CSK ಟೀಮ್ಗೆ ಅಂತಲೇ ಹೇಳ್ಬೋದು. ಖಲೀಲ್ ಅಹ್ಮದ್ಗೆ ಇಂಜುರಿ ಆಗುತ್ತೆ, ಎಷ್ಟೊಂದು ಪ್ಲೇಯರ್ಸ್ಗಳಿಗೆ ಇಂಜುರಿ ಆಗಿಬಿಟ್ಟು ಅವರು ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡೋದಕ್ಕಾಗಲಿಲ್ಲ ಅಂತ ಹೇಳ್ಬೋದು. ಈ ಸೀಸನ್ ಅಂತೂ CSK ಅವರು ಸಖತ್ತಾಗಿ ಬಿಗ್ ಟ್ರೇಡ್ ಮಾಡೋ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಅವರು ಹೆಡ್ ಕೋಚ್ ಇಷ್ಟು ವರ್ಷಗಳು ಹೆಡ್ ಕೋಚಿಂಗ್ ಮಾಡಿದಂಥ ಸ್ಟೀಫನ್ ಫ್ಲೆಮಿಂಗ್ ಕೂಡ ಈ ಸೀಸನ್ ಇಲ್ಲ. ಯಾರು ಕೋಚ್ ಆಗಿ ಬರ್ತಾರೆ ಅನ್ನೋ ಕೂಡ ನೋಡಬೇಕಾಗುತ್ತೆ. ಇಲ್ಲಿ ಋತುರಾಜ್ ಗಾಯಕ್ವಾಡ್ಗೆ ಅವರಿಗೆ ಕ್ಯಾಪ್ಟನ್ಶಿಪ್ನ ಇಳಿಸಿ ಇಲ್ಲಿ ಸಂಜು ಸ್ಯಾಮ್ಸನ್ಗೆ ಏನಾದ್ರು ಕ್ಯಾಪ್ಟನ್ಶಿಪ್ನ ಕೊಡ್ತಾರೆ, ಅಥವಾ ಇಲ್ಲಿ ಹಾರ್ದಿಕ್ ಪಾಂಡ್ಯ ಬಂದರೆ ಹಾರ್ದಿಕ್ ಪಾಂಡ್ಯಗೆ ಕ್ಯಾಪ್ಟನ್ಶಿಪ್ ಕೊಡ್ತಾರೆ ಅಂತ ನೋಡಬೇಕಾಗುತ್ತೆ. ಆಲ್ಮೋಸ್ಟ್ ಮುಂಬೈ ಇಂಡಿಯನ್ಸ್ ಅವರು ಬಿಡೋದು ಖಚಿತ ಅಂತಲೇ ಹೇಳೋದು. ಬಿಟ್ಟರು ಒಳ್ಳೆಯದು, ಬಿಡದವರು ಒಳ್ಳೆಯದು. ಹಾರ್ದಿಕ್ ಪಾಂಡ್ಯ ಅಂತ ಪ್ಲೇಯರ್ ಯಾವುದೇ ಒಂದು ಟೀಮ್ಗಾದರೂ ಬೇಕೇ ಬೇಕು ಅಂತ ಹೇಳೋದು. ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ, ಹಾರ್ದಿಕ್ ಪಾಂಡ್ಯ ಅವರು ಯಾವ ಟೀಮ್ಗೆ ಹೋಗ್ತಾರೆ ಅಂತ. ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.